ಸಂಘ ನನಗೆ ಕೊಟ್ಟಿದ್ದ ಕರೆಯಾದ ನಿನ್ನ ಗುಣಗಾನ ಮಾಡುವುದು ತಪ್ಪಂಗಿಲ್ಲ ಅಂತ, ನಿನ್ನ ಮರುವು ನನಗೆ ಆಗಂಗಿಲ್ಲ ಅಂತ. ಸದಾವ ಕಾಲ ನನ್ನ ಜೊತೆಗೆ ಏನಿರಲಿ ಗುಣಗಾಯನ ಆವಡಿ ಹೀ ಸಮಾಧಿ ಸರ್ವಜೂ. ಕೊನೆಯದಾಗಿ ಹೇಳ್ತಾ ಇದ್ದಾರ, ತುಕಾಮಣಿ ಗರ್ಭವಾಸಿ, ತುಕಾಮಣಿ ಗರ್ಭವಾಸಿ, ನನಗ ಗರ್ಭವಾಸವನ್ನ ಕೊಡುವಂತ. ಗರ್ಭವಾಸ ಮಹಾನ್ ಸತ್ಪುರುಷರು ಈ ಗರ್ಭವಾಸನೆ ಯಾತನೆಯನ್ನು ತಡಿಲಾರದ ಯಪ್ಪ ನನಗೆ ಜನ್ಮ ಮರಣದಿಂದ ಮುಕ್ತಿ ಮಾಡುವಂತ ಮುಕ್ತಿ ಬೇಡ. ಆದ್ರೆ ಇಲ್ಲಿ ತುಕೋಬರಾಯರು ಏನ್ ಬೇಡ್ತಾ ಇದ್ದಾರೆ ಅಂತಂದ್ರೆ, ನನಗೆ ಗರ್ಭವಾಸವನ್ನೇ ಕೊಡು, ತುಕಾಮಣಿ ಗರ್ಭವಾಸಿ, ನೀ ನನಗೆ ಗರ್ಭವಾಸವನ್ನೇ ಕೊಡು. ನಾ ಹೆಂಗಿರ್ತೀನಿ ಅಂದ್ರೆ ಸುಖದಿಂದ ಇರ್ತೀನಿ, ಸುಖಿ ಕಾಲವೇ ಅಮಾ, ಸದಾವ ಕಾಲ ನನ್ನ ಜೊತೆಗೆ ಏನಿರಬೇಕು ಅಂತಂದ್ರೆ ಗುಣಗಾಯಿನ ಆವಡಿ ಈ ಸಮಾಧಿ ಸರ್ವಜೂ. ಇದು ಈ ಅಭಂಗದ ಸಂಕ್ಷಿಪ್ತ ಭಾವಾರ್ಥ. ಇದನ್ನು ವಿಸ್ತಾರ ಮಾಡುವಂತ ಸಾಮರ್ಥ್ಯ ನಮ್ಮಂತೆಗೂ ಇಲ್ಲ. ನಾವು ವೇಡಿಯೋ ಹಾಕುಡೆ, ಇದು ಮರಾಠಿ, ನಾವು ಕನ್ನಡ ಕಳತ್ತ, ಏನು ಮರಾಠಿ ಕಳತ್ತ ಮಳತ್ತ ತಿಳಿಯಂಗಿಲ್ಲ ಹೊಳೆಯಂಗಿಲ್ಲ. ಆದ್ರೂ ಇಲ್ಲಿ ಮತ್ತೆ ನಿಂದಿರ್ಸ್ಯಾರ ಅಂತಂದಿಂದ, ಇಲ್ಲಿ ನಿಂದಿರ್ಸ್ಯಾರ, ಯಾರು ನಿಂದಿರ್ಸ್ಯಾರಿ? ಸಂತರು ನಿಂದಿರ್ಸ್ಯಾರ. ಸಂತರು ನಿಂದಿರ್ಸ್ಯಾರ ಅಂದಿಂದ ಸಂತರ ಜವಾಬ್ದಾರಿ ಅಂತ ಅವ್ರ ಮೇಲೆ ಬಾರ ಹಾಕಿಬಾರ್ದು. ಸಂತ ಕೃಪಾ ಜಾಲೆ ಇಮಾರತಿ ಫಲ, ಸಂತರ ಕೃಪಾದಿಂದ ಇಮಾರತಿ ಅಂದ್ರೆ ಒಣ ಗಾಡಿ ನಡೆಸ್ಯಾರಿಲ್ರಿ ಸಂತ. ನೀನ್ ಹೇಳ್ಯಾರ ಮರದು ಒಣ ಗಾಡಿ ನಡೆಸ್ಯಾರ, ಕ್ವಾಣಿನ ಮುಖದಿಂದ ವೇದ ನುಡಿಸ್ಯಾರ, ಋಗ್ವೇದವನ್ನ ನುಡಿಸ್ಯಾರ. ಕ್ವಾಣ ಅಂದ್ರೆ ಏನು? ಕ್ವಾಣ ಹುಟ್ಟಿದಾಗೂ ಕ್ವಾಣ, ಬೆಳೆದು ನಿಂತಂದ್ರ ಅವಾಗೂ ಕ್ವಾಣ, ಮತ್ತ ಅವನಿ ಮುಗಿದ ಮ್ಯಾಲ ರಾಮಕೃಷ್ಣ ಹರಿ ಬೋಲ ಹಾಕ್ತಂದ್ರ ಅವಾಗೂ ಬ್ಯಾರೆ ಏನಾರಂತ ಅಲ್ಲ ಅದಕ್ಕೆ ಕ್ವಾಣನ. ಮೂರ ಅವಸ್ಥೆ ಒಳಗೂ ಕ್ವಾಣನ ಅನಿಸ್ಕೊಂಡೈತಿ. ಯಾಕಂತಂದ್ರ ಅದಕ್ಕೆ ಜ್ಞಾನ ಇಲ್ಲ ಅಂತ. ಮಂದ ಬುದ್ಧಿ ಪ್ರಾಣಿ, ಎಷ್ಟೋ ಪ್ರಾಣಿಗಳು ಅದಾವ. ಇಷ್ಟೆಲ್ಲ ಪ್ರಾಣಿಗಳ ಇದ್ರು ಕೂಡ ಅದ್ರೊಳಗ ಮಂದ ಬುದ್ಧಿ ಪ್ರಾಣಿ ಯಾವುದು ಅಂದ್ರೆ ಕೋಣ, ರೇಡೆ. ಅಂತ ಮಂದ ಬುದ್ಧಿ ಕೋಣಿನ ಮುಖದಿಂದ ಋಗ್ವೇದವನ್ನು ನುಡಿಸಿರ್ತಕ್ಕಂಥ ಸಂತರು ಇನ್ನು ಈ ಮಾತಾಡೋ ಕಾಲ ಮಾತಾಡಿಸೋದೇನು ದೊಡ್ಡಾಗ. ಅದಕ್ಕಾಗಿ ಆ ಭಗವಂತ ಈ ನಮ್ಮ ತಾಳ್ಕರಿ ಬಂಧುಗಳಿಗೆ, ಮೃದಂಕರಿ, ವೀಣಾಕರಿ, ಹವಾಲ್ದಾರ್, ಗಾಯನಕಾರ ಇವರೆಲ್ಲರಿಗೂ ಭಗವಂತ ಕೃಪಾ ಮಾಡಿದಂದ್ರೆ ಈ ಕೀರ್ತನ ಯಥ ಸಾಂಗವಾಗಿ ನಡೀತದ. ಅದಕ್ಕಾಗಿ ಮೊಟ್ಟ ಮೊದಲಿಗೆ ಆ ಭಗವಂತನಿಗೆ ನಮನವನ್ನು ಸಲ್ಲಿಸ.